ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ಎಲ್ಲಿರೋದು ನೀವು? ನಾವು ಉತ್ರಳ್ಳಿಲಿದ್ದೀವಿ. ಉತ್ರಳ್ಳಿಯಿಂದ. ಇವಾಗ ನಮ್ಮ ಸರಾಕಿಯರ್ ಬಗ್ಗೆ ಯಾರು ತಿಳಿಸಿದ್ದು, ಅದೇ ರೀತಿ ಯಾಕಾಗಿ ನಿಮ್ಮ ಮನೆಗೆ ಆರೋಗ್ಯದ ಬೇಕು ಅಂತೇಳಿ ತೊಗೊಂಡ್ರಿ? ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ನಮ್ಮ ತಂದೆಗೆ ಕಾಲು ಉರಿ ಇತ್ತು ತುಂಬ. ಪಾಪ ಹೇಳೋರು ಎಲ್ಲ ಕಡೆ ಆಸ್ಪತ್ರೆಗೆ ಹೋಗಿ ತೋರಿಸಿದ್ದೀನಿ, ಎಲ್ಲೂ ಕಡಿಮೆ ಆಗ್ತಾ ಇಲ್ಲ ಅಂತ. ಏನಾದರೂ ಮಾಡಬೇಕಲ್ಲ ಅಂತ ಅನಿಸ್ತಾ ಇತ್ತು, ಬಟ್ ಯಾರ ಹತ್ರ ತೋರಿಸೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಯೂಟ್ಯೂಬಲ್ಲಿ ಸೆರಾಕೇರ್ದು ವೀಡಿಯೋ ನೋಡಿದೆ. ತಕ್ಷಣ ನಮ್ಮ ತಂದೆಗೆ ಫಾರ್ವರ್ಡ್ ಮಾಡಿ ಹೇಳಿದೆ, ಹನುಮನ್ ನಗರಲ್ಲಿದೆ, ನಿಂಗೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು, ಒಂದ್ಸರಿ ಹೋಗಿ ನೋಡು, ನಿಂಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ದೆ. ಅವರು ಹೋದರು, ಒಂದು ವಾರ ಹಾಗೆ ಹೇಳಿದ್ರು, ಏನು ಅಂತ ನಂಗೆ ಡಿಫ್ರೆನ್ಸ್ ಇಲ್ಲ ಅಂದರು ಫಸ್ಟು. ಆಮೇಲೆ ನೋಡೋಣ ಕಂಟಿನ್ಯೂ ಮಾಡಿದ್ರೆ ಏನಾದ್ರು ಡಿಫ್ರೆನ್ಸ್ ಬರ್ಬೋದು ಅಂತ. ಆಮೇಲೆ ಒಂದು ತಿಂಗಳ ಹಾಗೆ ನೀಟಾಗೆ ದಿನಾಗಲೂ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವ್ರಿಗೆ ಎಫೆಕ್ಟ್ ಗೊತ್ತಾಗಿದ್ದು. ಆವಾಗ ಕಾಲೂರಿ ಎಲ್ಲ ಕಡಿಮೆ ಆಯಿತು, ಕೊಲೆಸ್ಟ್ರಾಲ್ ಸ್ವಲ್ಪ ಕಡಿಮೆ ಆಯಿತು. ಸೊ ಅವರು ಅವಾಗ ಗೊತ್ತಾಯಿತು, ಇದರಲ್ಲಿ ಏನೋ ಇದೆ, ಸೆರಾಕೇರ್ ಅಂದರೆ ಖಂಡಿತ ಏನೋ ಇದೆ, ಮಿರಾಕಲ್ಸ್ ನಡೆಯುತ್ತೆ ಇಲ್ಲಿ ಅನ್ನೋದು ಅವ್ರಿಗೆ ಅವಾಗ ಗೊತ್ತಾಯಿತು. ಓಕೆ ಸಿಸ್ಟರ್, ಇವಾಗ ನಿಮ್ಮ ಮನೆಗೆ ಏನಕ್ಕಾಗಿ ತೊಗೊಂಡ್ರಿ? ನಿಮ್ಗೇನು ಪ್ರಾಬ್ಲಮ್ಸ್ ಇತ್ತು? ಆ್ಯಕ್ಚುಲಿ ನನಗೆ ಆರ್ಥ್ರೈಟಿಸ್ ಇತ್ತು. ನಾವಿಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ತೊಗೊಂಡಿರಲಿಲ್ಲ. ಆದರೆ ನಮ್ಮ ತಂದೆ ಅಲ್ಲಿ ಸೆರಾಕೇರ್ಗೆ ಹೋದ್ಮೇಲೆ ಆ ಮಿರಾಕಲ್ಸ್ ನೋಡಿದ ಮೇಲೆ, ಇಲ್ಲ ನಾನು ತೆಕ್ಕೊಡ್ತೀನಿ ನಿಮಗೆ ಅಂತ ಅವರೇ ತೆಕ್ಕೊಟ್ಟಿದ್ದು ವಾಟರ್ ಡಿವೈಸ್ ಇದು. ಅವಾಗ ಯಾವ ಥರ ಯೂಸ್ ಆಯಿತು ನಿಮಗೆ? ನನಗೆ ಆರ್ಥ್ರೈಟಿಸ್ ಇದೆ, ಆ್ಯಕ್ಚುಲಿ 5 ಇಯರ್ಸಿಂದ ಇದೆ. ರಾತ್ರಿ ಹೊತ್ತು ಮಲ್ಕೊಂಡ್ರೆ ಬೆಳಗ್ಗೆ ತುಂಬ ಸ್ಟಿಫ್ನೆಸ್ ಇರ್ತಾಯಿತ್ತು, ಕೈಯೆಲ್ಲ ಫೋಲ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಎದ್ದೇಳೋಕ್ಕಾಗ್ತಾ ಇರಲಿಲ್ಲ, ಎದ್ದ ತಕ್ಷಣ ಕಾಲು ಊರೋಕ್ಕಾಗ್ತಾ ಇರಲಿಲ್ಲ ಅದೆಲ್ಲ. ಆವಾಗ ಹೀಟ್ ಬೆಡ್ ಥೆರಪಿ ತಗೋ ಅಂತ ನಮ್ಮ ತಂದೆ ಹೇಳಿದ್ರು, ಯಾಕಂದ್ರೆ ಅವ್ರು ಸೆರಾಕೇರ್ಗೆ ಹೋಗ್ತಿದ್ರು. ಆವಾಗ ನಾನು ಇಲ್ಲಿಂದ ಅಲ್ಲಿ ತನಕ ಬರೋದು ಕಷ್ಟ ಅಂತ ನಾನು ಸೋಂಬೇರಿತನ ಮಾಡಿ ಬರ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ತಂದೆ ಇದನ್ನೇ ಸೆರಾಕೇರ್ನೇ ನಿಮ್ಮ ಮನೆಗೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಮೆಟೀರಿಯಲ್ ನನಗೆ ಅವರೇ ಕೊಡಿಸಿದ್ದು, ಬೆಡ್ಡು, ವಾಟ್ರ್ ಫಿಲ್ಟರ್ ಎಲ್ಲ. ಇದು ವಾಟ್ರ್ ಫಿಲ್ಟರ್ ಏನಂದರೆ ನಮಗೆ ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಮತ್ತು ಅಲ್ಲಿ pH 2 ತೊಗೋತೀವಲ್ಲ, ನಮಗೆ ಒಂಥರ ಎಲ್ಲಾನ ಹೊರಗಡೆ ಹೋಗಿ ಊಟ ಮಾಡಿದ್ರೆ ಹೆವಿ ಅನ್ಸುತ್ತೆ, ಆ ಥರ ಎಲ್ಲ ಏನೂ ಆಗೋಲ್ಲ. ಜೊತೆಗೆ ಮಲ್ಕೋಬೇಕಾದ್ರೆ ಹೀಟ್ ಬೆಡ್ ಮೇಲೆ ನಾನು ಇದನ್ನು 1 ಲೀಟ್ರ್ ಕುಡಿದ್ಬಿಟ್ಟು ಮಲ್ಕೋತೀನಿ ನೀರನ್ನ. ಸೊ ದಟ್ ಆ ಸ್ವೆಟ್ ಆಗೋದು ತುಂಬ ಒಂಥರ ಆ ಥರ ಎಲ್ಲ ಏನೂ ಆಗೋಲ್ಲ. ಅದು ನನಗೆ ತುಂಬ ಕಂಫರ್ಟ್ ಅನಿಸುತ್ತೆ. ಸೊ ನೈಟ್ ಪೂರ್ತಿ ನಾನು ಹೀಟ್ ಬೆಡ್ ಯೂಸ್ ಮಾಡ್ತೀನಿ. ಬೆಳಗ್ಗೆ ಎದ್ದೇಳೋ ಅಷ್ಟು ನನಗೆ ಎಲ್ಲೂ ಸ್ಟಿಫ್ನೆಸ್ ಇಲ್ಲ. ಈಗ ನಾನು ಡಾಕ್ಟ್ರ್ ಹತ್ರ ಇದನ್ನು ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ, ಹೀಟ್ ಬೆಡ್ಡಾ ಏನದು ಅಂತ ಕೇಳ್ತಾರೆ. ಸೆರಾಕೇರ್ ಬೆಡ್, ಸೆರಾಕೇರ್ ಜೇಡ್ ಬೆಡ್. ಸೊ ನಾನು ಹೀಟ್ ಬೆಡ್ ಅಂತ ನನಗೆ ಕನ್ವೀನಿಯೆಂಟಾಗಿ ಇಟ್ಕೊಂಡಿದ್ದೆ. ಸೊ ಅವ್ರಿಗೂ ಆಶ್ಚರ್ಯ, ಓ ಈ ಥರ ಮಾಡ್ತಾಯಿದ್ದೀರಾ, ಒಳ್ಳೇದಾಯಿತು, ಯಾವ ಮೆಡಿಸನ್ನು ತೊಗೋತಾ ಇಲ್ಲ ನಾನೀಗ. ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು, ಓ ಈ ಥರನೂ ನಡೆಯುತ್ತಾ, ಈ ಥರ ಇದೆಯಾ, ಏನಿದು ಅಂತ ಅವ್ರು ನನ್ನೇ ಕೇಳಿದ್ರು. ಆ್ಯಕ್ಚುಲಿ ಇವಾಗ ಡಾಕ್ಟ್ರ್ ಕೊಡ್ತಿದ್ದ ಮೆಡಿಸಿನ್ ಯೂಸ್ ಆಗಿಲ್ವ ಸಿಸ್ಟರ್? ನಾನು ಏನೂ ತೊಗೋತಾ ಇಲ್ಲ ಡಾಕ್ಟ್ರು ಕೊಟ್ಟಿದ್ದ ಮೆಡಿಸಿನ್ಸ್. ಈಗ ಯಾವ ಮೆಡಿಸನ್ನು ತೊಗೋತಾ ಇಲ್ಲ. ನೈಟ್ ಹೀಟ್ ಬೆಡ್ ಮೇಲೆ ಮಲ್ಕೋತೀನಿ, ವಾಟರ್ ಫಿಲ್ಟರ್ ಅಂದರೆ pH ಲೆವೆಲ್ 2 ಕುಡಿತೀನಿ. ಮೆಡಿಸನ್ ಏನಾದ್ರು ಎಮರ್ಜೆನ್ಸಿ ತೊಗೋಬೇಕಾದ್ರೆ H2O ತೊಗೊಳ್ತೀನಿ, ಮೆಡಿಸನ್ ನೀರು. ಬಟ್ ಏನೂ ತೊಗೊಳ್ಳಲ್ಲ ಈಗ. ಟ್ಯಾಬ್ಲೆಟ್ಸ್ ಎಲ್ಲ ಏನು? ಯಾವ ಟ್ಯಾಬ್ಲೆಟು ತೊಗೋತಾ ಇಲ್ಲ. ಓಕೆ, ಇವಾಗ ಯಾವ ಥರ ಫೀಲ್ ಆಗ್ತಿದೆ ನಿಮಗೆ ನೀರನ್ನ ಯೂಸ್ ಮಾಡ್ತಿರೋದ್ರಿಂದ? ನಂದು ಡೇ ಟು ಲೈಫ್, ನನ್ನ ಲೈಫೇ ನನಗೆ ಅಂದರೆ ನನ್ನ ಕೆಲಸನೇ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಮುಂಚೆ. ಎಲ್ಲದಕ್ಕೂ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೆ. ಈಗ ಆ ಥರ ನನ್ನ ಕೆಲಸ ನಾನು ಆರಾಮಾಗಿ ಮಾಡ್ಕೊಳ್ತೀನಿ, ಏನೂ ತೊಂದರೆ ಇಲ್ಲ. ನೀರ್ದು ನನಗೆ ತುಂಬ ಹೆಲ್ಪ್ ಆಗ್ತದೆ, ಜೊತೆಗೆ ಬೆಡ್ಡು ನನಗೆ ತುಂಬ ಹೆಲ್ಪ್ ಆಗ್ತದೆ, ಎರಡು. ಇವಾಗ ನಿಮ್ಮ ಅತ್ತೆಯವ್ರಿಗೆ ಬಂದ್ಬಿಟ್ಟು ಏನು ಪ್ರಾಬ್ಲಮ್ಸ್ ಆಗಿತ್ತು? ನಮ್ಮ ಅತ್ತೆಗೆ ಆ್ಯಕ್ಚುಲಿ ಇದು ಇಂಟೆಸ್ಟೈನಲ್ಲಿ ಕ್ಯಾನ್ಸರ್ ಅಂತ ಹೇಳಿದರು. 4th ಸ್ಟೇಜ್ ಹೇಳಿದರು. ಅವ್ರಿಗೆ 1 ಡ್ರಾಪ್ ನೀರು ಕೂಡ ಹೋಗ್ತಾ ಇರಲಿಲ್ಲ ಕುಡಿಬೇಕಾದ್ರೆ. ಸೊ ಸರ್ಜರಿ ಹೇಳಿದ್ರು 4th ಸ್ಟೇಜು. ಬಟ್ ಸರ್ಜರಿನೂ ಸಕ್ಸಸ್ ಆಗಲ್ಲ ಅಂತಲೇ ಮುಂಚೆನೇ ಹೇಳಿದರು, ಡಾಕ್ಟ್ರ್ ಹೇಳಿದರು. ಆ ಟೈಮಲ್ಲಿ ನಾವು ಇದು ಈ ಯಾವುದು ಲೆವೆಲ್ 4 ಅವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಅವರು ಹೇಳೋರು, ಸ್ವಲ್ಪ ಹಸು ಅನ್ಸತ್ತೆ, ಸ್ವಲ್ಪ ಒಳಗಡೆ ಹೋಗ್ತಾ ಇದೆ ಅಂತ. ಇವಾಗಂತೂ ಅವ್ರು ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಬಟ್ ನಾವು ತಿರ್ಗಾ ಡಾಕ್ಟ್ರ್ ಹತ್ರ ಹೋಗಲೇ ಇಲ್ಲ ವಾಪಸ್ಸು. ಯಾಕಂದರೆ ಆಪ್ರೇಷನ್ ಮಾಡಬೇಕು ಅಂದರೂ ನಾವು ಹೋಗಲೇ ಇಲ್ಲ ವಾಪಸ್. ಆರಾಮಾಗಿ ಆರಾಮಾಗಿದ್ದಾರೆ ಇವಾಗ. ಓಕೆ ಸಿಸ್ಟರ್, ಇವಾಗ ನಿಮ್ಮ ತಂದೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿಸ್ಟರ್? ನಮ್ಮ ತಂದೆಯವ್ರು, ನಾನು ನಿಜವಾಗ್ಲೂ ಯಾರ್ಯಾರು ಏನೇನು ಆಸ್ತಿ ಕೊಡ್ತಾರೆ ಅಂತ ಕೇಳ್ತಾರೆ. ಇದು ಆ್ಯಕ್ಚುಲಿ ಯಾವುದೋ ಒಂದು ಪ್ರೆಷಸ್ ಆಸ್ತಿ ಅಂದರೆ ಇದೆ. ಯಾಕೆಂದರೆ ನಾವು ಆರೋಗ್ಯವಾಗಿರಬೇಕು ಅಂತ ಅವ್ರು ಯೋಚನೆ ಮಾಡಿ ಇದನ್ನು ಮಾಡಿದಾರಲ್ಲ, ಇದಕ್ಕೆ ನಿಜವಾಗಿ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ತಂದೆ ಪಡೆಯೋಕ್ಕೆ. ನಾನು ಅಷ್ಟೇ ನಾನು ಹೇಳೋದು. ಓಕೆ ಸಿಸ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.